ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಗುರಳ್ಳಿ ಮಾರಮ್ಮನವರ ಜಾತ್ರೆ ಗುರುವಾರ ಕೂಡ ಬಹಳ ವಿಜೃಂಭಣೆಯೊಂದಿಗೆ ನೆರವೇರಿತು. ನಾನು ಕೂಡ ಕೆಲವೊಂದಷ್ಟು ವಿಡಿಯೋಗಳನ್ನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ ಹಾಗಾದರೆ ಹೇಗಿದೆ ಅಂತ ನೋಡೋಣ. ನಾವು ಕೂಡ ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ. ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸಿ ಟೆಂಪಲ್ ಕೂಡ ಹೋಗಿದ್ವಿ. ನೀವು ಇವಾಗ ನೋಡ್ತಾ ಇರ್ಬೋದು, ವರ್ಷದಂತೆ ಈ ವರ್ಷವೂ ಕೂಡ ಗುರಳ್ಳಿ ಮಾರಮ್ಮನವರ ಜಾತ್ರೆ ತುಂಬ ಚೆನ್ನಾಗಿ ನಡೆದಿತ್ತು. ದೇವಸ್ಥಾನ ಕೂಡ ತುಂಬ ಅಭಿವೃದ್ಧಿ ಹೊಂದಿದ್ದು ಇನ್ನೂ ಸ್ವಲ್ಪ ಕಾಮಗಾರಿ ಕೆಲಸಗಳು ನಡೀತಾ ಇವೆ. ಹಾಗೆಯೇ ತಾಯಿಗೆ ವಿವಿಧ ಹೂಗಳಿಂದ ಮತ್ತು ಹಾರಗಳಿಂದ ಪುಷ್ಪಾಲಂಕಾರ ಕೂಡ ಮಾಡಿದ್ದಾರೆ. ನಾವು ಕೂಡ ದರ್ಶನ ಎಲ್ಲ ಮಾಡಿಕೊಂಡು ಗರ್ಭಗುಡಿಯ ಸುತ್ತ ಒಂದು ರೌಂಡ್ ಪ್ರದಕ್ಷಿಣೆ ಹಾಕ್ಕೊಂಡು ತಾಯಿಗೆ ಪೂಜಾ ಸಾಮಗ್ರಿಗಳಿಂದ ಪೂಜೆ ಮಾಡಿಸಿ ಅರ್ಚನೆ ಕೂಡ ಮಾಡಿಸಿದ್ವಿ. ಇನ್ನು ಮಾರ್ನಿಂಗ್ 8:30 ಇದ್ದಿದ್ದರಿಂದ, ವಾರ ಬೇರೆ ಭಾನುವಾರ ಇದ್ದಿದ್ದರಿಂದ ಅಷ್ಟೊಂದು ರಶ್ ಏನಿರಲಿಲ್ಲ. ಎಲ್ಲರೂ ಕೂಡ ಪೂಜೆ ಮಾಡಿಸ್ಕೊಂಡು ಹೋಗೋರು ಹೋಗ್ತಿದ್ರು, ಬರೋರು ಬರ್ತಾಯಿದ್ರು. ಇನ್ನು ಮಳಿಗೆಗಳು ಅಷ್ಟೊಂದೇನು ಹಾಕಿರಲಿಲ್ಲ. ಸ್ವಲ್ಪ ನಾವು ಕೂಡ ಫೈನಲಿ ಎಲ್ಲ ದರ್ಶನ ಕೂಡ ಮಾಡಿಕೊಂಡು ಹೊರಗಡೆ ಎಲ್ಲ ಒಂದೊಮ್ಮೆ ವೀಕ್ಷಣೆ ಮಾಡಿಕೊಂಡು ಮನೆಗೆ ಕೂಡ ಬಂದ್ವಿ. ಫ್ರೆಂಡ್ಸ್, ನೀವು ಇವಾಗ ನೋಡ್ತಾ ಇರ್ಬೋದು, ಮಾರ್ನಿಂಗ್ ಆಲೋರ್ವಿ ಕೂಡ ಬಹಳ ವಿಜೃಂಭಣೆಯಿಂದ ನೆರವೇರಿತು. ಆ ದೃಶ್ಯನ ಕೂಡ ನಾನು ಒಂದು ವಿಡಿಯೋ ಮೂಲಕ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ. ಫ್ರೆಂಡ್ಸ್ ಹೇಗಿದೆ ಅಂತ ನೋಡಿದ್ರಲ್ಲ ಆಲರ್ವಿ ಉತ್ಸವ. ನಾವು ಪೂಜೆ ಎಲ್ಲ ಮುಗಿಸ್ಕೊಬರೋದು 10:30 ಹಾಗೆ ಹೋಯಿತು. ಇನ್ನು ಬೇಬಿ ಬೇರೆ ತಿಂಡಿ ತಿನ್ನೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋ ಮುಂಚೆನೇ ಕಾಯಿ ಚಟ್ನಿ ಕೂಡ ರುಬ್ಬಿಟ್ಟಿದೆ. ಹಾಗೆಯೇ ಬೀಟ್ರೂಟ್ ಸಾಗು ಕೂಡ ರೆಡಿ ಮಾಡಿಟ್ಟಿದೆ. ಪಾಪುಗೆ ಬಂದ ತಕ್ಷಣ ದೋಸೆ ಕೂಡ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ನಂತರ ದೋಸೆ ಕೂಡ ಹಾಕ್ಕೊಂಡು ತಿಂಡಿ ಕೂಡ ತಿಂದ್ವಿ. ಇವತ್ತಿನ ವ್ಲಾಗ್ ಈ ರೀತಿ ಇತ್ತು ಫ್ರೆಂಡ್ಸ್. ಹಾಗೆಯೇ ಲೈಕ್, ಶೇರ್ ವಿತ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದೊಳಗೆ. ಅಲ್ಲಿನವರೆಗೂ ನನ್ನ ನಮಸ್ಕಾರ.